ಈಗ ಯಾಕೆ ಪಾಪ ಈಗ ನಾನು ಬಂದಿದ್ದೀನಿ ಅಂದಾಗ ಈಗ ಯಾರಿಲ್ಲ ಅಂದರೂ ನಾನು ಎಲ್ಲೋ ಸಿಕ್ಕಿದ್ರು ರೇಮನ್ ಅಮ್ಮ ಅಪ್ಪ ಅಂತ ನೋಡ್ಕೊಂಡು ಎಲ್ರಿಗೂ ನಾವು ಅದು ಹೆಂಗೆ ಹೇಳಿದೆ ಹೇಳಿ, ನಮಗೆ ಕರ್ನಾಟಕದ ಜನಕ್ಕೆ ಎಲ್ಲೇ ಹೋದ್ರು ನನ್ನ ಆಟೋದವ್ರು ಏನು ಮಾಡ್ತಾರೆ ಗೊತ್ತಾ, ಹತ್ಬಿಟ್ರೆ ದುಡ್ಡು ಇಸ್ಕೊಳ್ಳಲ್ಲ ನನ್ನ ಹತ್ರ. ಆಮೇಲೆ ಅಯ್ಯೋ ಏನಮ್ಮ ಶಿವ ಪಾರ್ವತಿ ಇದ್ದಂಗೆ ನೀವು ನಮ್ಮ ಬಾಸ್ನ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು, ಎಲ್ಲ ಜನನೇ ಕೊಟ್ಟಿರೋದು ನಮ್ಗೆ. ಇವತ್ತು ನಾವೇನೇ ಆಗಿದ್ರು ಜನಗಳಿಂದ ನಮಗೂ ಸಿನಿಮಾ ನೋಡ್ತಾರೆ. ಖಂಡಿತ ನಮ್ಮ ಟೀಮ್ಗೆ ಅರ್ಸಿ ನಮ್ಮೊಬ್ರಿಗೆಲ್ಲ ಇದು ನಮ್ಮ ಟೀಮಲ್ಲಿ ಎಷ್ಟೋ ಹುಡುಗರು 9 ಹುಡುಗರೇನೋ ನಾವು ಹೊಸಬ್ರಿಗೆ ಕೊಟ್ಟಿದ್ದೀವಿ ಅಂತ ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ. ನಮ್ಮ ಡೈರೆಕ್ಟ್ರ್ ಕೇಳಬೇಕು. ಅಂದರೆ ಮ್ಯೂಸಿಕ್ ಡೈರೆಕ್ಟ್ರ್ ಇಬ್ಬರು ಎಲ್ಲರಿಗೆ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶನೇ ಅದು. ಬೆಳೆದು ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ಚಿಕ್ಕ ಬಜೆಟಲ್ಲಿ ನಾವು ಬರ್ಬೋದು, ಎಷ್ಟು ಬರೋಕ್ಕಾಗಲ್ಲ. ಈಗ ಎಷ್ಟು ದೊಡ್ಡದು ಮಾಡಿರೋದ್ರಿಂದ ಚಿಕ್ಕದಾಗಿ ಬರೋಕ್ಕಾಗಲ್ಲ. ಅವನು ನಾವು ಚಿಕ್ಕದಾಗಿ ಹೋಗೋಣ ಅಂತ. ಸಿನಿಮಾ ಕಂಪ್ಲೀಟ್ ಆಗಿದೆ. ಆಗಸ್ಟ್ 1ಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಆಡಿಯನ್ಸ್ ಎಲ್ಲ ಬಂದು ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು, ಒಳ್ಳೆಯದು ಕೆಟ್ಟದ್ದು ಹೇಳಬೇಕು. ಪ್ರತಿ ಆಡಿಯನ್ಸು ನಮ್ಮ ಎಲ್ಲ ಅಭಿಮಾನಿಗಳು ಏನು ಹೇಳಿ, ನಮ್ಮ ಧ್ರುವ ಸರ್ಜಾ, ದರ್ಶನ್ನು, ಶಿವಣ್ಣ, ಉಪೇಂದ್ರ, ಆಮೇಲೆ ನಮ್ಮ ಗಣೇಶು, ಎಲ್ಲರೂ ಯಾರನ್ನೇ ಮರ್ತಿದ್ರು ಬೇಜಾರು ಮಾಡ್ಕೋಬೇಡ್ರಪ್ಪ. ನಮ್ಮ ಸುದೀಪು ಮತ್ತು ಯಶ್ ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೆ, ಸಣ್ಣ ಪುಟ್ಟ ದೊಡ್ಡವರು ಎಲ್ಲರ ಅಭಿಮಾನಿಗಳು ಬಂದು ನಮ್ಮ ಕೊತ್ತಲವಾಡಿ ಸಿನಿಮಾ ನೋಡಿ ಹರಿಸ್ಬೇಕು. ಅವರು ನಮ್ಮ ಟೀಮ್ಗೆ ತುಂಬ, ನೀವು ಬಂದು ಸಿನಿಮಾ ನೋಡೋದ್ರಿಂದ ನಮ್ಮ ಟೀಮ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಕೊಟ್ಟು ಒಂದಷ್ಟು ಹೊಸ ಪ್ರತಿಭೆಗಳನ್ನ ನೀವು ಕೊಟ್ಟಂಗಾಗುತ್ತೆ ಆಡಿಯನ್ಸ್. ಏನಂತೀವಿ, ನಾವು ದುಡ್ಡು ಹಾಕಿ ದೊಡ್ಡದಲ್ಲ. ನಮ್ಮ ಒಳ್ಳೆ ಕ್ಯಾಮ್ರಾಮೇನು ನಮ್ಮ ಕಾರ್ತಿಕ್ ಅಂತ ಮಾಡಿದ್ದಾರೆ. ಎಲ್ಲರೂ ಕೇಳ್ತಾರೆ, ಎಲ್ಲೋದ್ರೂ ಕೇಳ್ತಾರೆ. ಏನಂತ ಗೊತ್ತಾ, ಅಮ್ಮ ಯಾರಮ್ಮ ಕ್ಯಾಮ್ರಾಮೇನ್, ನಮ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ, ಅವ್ರು ಕೇಳ್ತಾರೆ. ಆಮೇಲೆ ನಮ್ಮ ಡೈರೆಕ್ಟ್ರನ್ನ ಕೇಳ್ತಾರೆ, ಅಮ್ಮ ಯಾಕಮ್ಮ ಹೊಸಬ್ರಿಗೆ ಕೊಟ್ಟಿದ್ದೀರಾ ಅಂತ. ನಮ್ಗೆ ಹೊಸಬ್ರು ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರು ಇಂಡಸ್ಟ್ರಿಯಲ್ಲಿ ಒಂದು 15-16 ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಕಲ್ತಿದ್ದಾರೆ. ಈಗ ನನ್ನ ಹೊಸಬ್ಳು ಅಂತೀರ, ನಾನು ಹೊಸಬ್ಳು ಅಂತ ನಂಗೆ ಯಾವತ್ತೂ ಅನ್ಸಲ್ಲ. ಯಾಕೆ ಹೇಳಿ, ನಾನು ದಿನಾ ಮನೇಲಿ ಎಷ್ಟು ನೋಡಿದ್ದೀನಿ. ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ. ಸಿನಿಮಾದಲ್ಲಿ ದಿನಾ ಮನೆಯಲ್ಲಿ ನೋಡಿ 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 ಬಂದ್ಬಿಟ್ಟಿದೆ ನಮಗದು. ನಾವಿನ್ನೇನು ಆಚೆ ಹೋಗಿ ಏನೂ ಮಾಡಿಲ್ಲ, ಎಲ್ಲೂ ಟೂರ್ ಹೋಗಿದ್ದಿಲ್ಲ, ಎಲ್ಲೂ ಹೋಗಿಲ್ಲ. ನಾವು ಬರೀ ಯಶನ್ನು ನೋಡ್ಕೊಂಡು ಯಶಕ್ಕೆ ಕೆಲಸ ಮಾಡ್ಕೊಂಡು ಇಷ್ಟು ವರ್ಷ ಮಾಡಿದ್ದೀವಿ.